ರೈತ ಬಂಧುಗಳೇ ನಮಸ್ಕಾರ. ಈ ಹಾಡನ್ನು ನೀವೆಲ್ಲ ಕೇಳೇ ಇರ್ತೀರ. ಚಿತ್ರ ಬಂಗಾರದ ಮನುಷ್ಯ. ಡಾಕ್ಟರ್ ರಾಜ್ ಅಭಿನಯದ ಈ ಚಿತ್ರ ತುಂಬ ಯಶಸ್ವಿ ಚಿತ್ರ ಅಂತಲೇ ಹೇಳಬಹುದು. ಒಂದು ಸಾರ್ವಕಾಲಿಕ ಶ್ರೇಷ್ಠ ಚಿತ್ರ, ಒಂದು ಅತ್ಯಂತ ಪ್ರಭಾವಶಾಲಿ ಸಾಮಾಜಿಕ ಚಿತ್ರಗಳಲ್ಲಿ ಇದು ಒಂದು. ಈ ಚಿತ್ರದ ಕಥೆ ನಿಮಗೆ ಗೊತ್ತೇ ಇದೆ. ಪೇಟೆಯಿಂದ ಗ್ರಾಮಕ್ಕೆ ಬರುವ ರಾಜೀವ್ ಒಂದು ಗ್ರಾಮದಲ್ಲಿರುವಂತಹ ಒಂದು ಬರಡು ಭೂಮಿಯನ್ನು, ಏನು ಬೆಳೆಯದಂಥ ಒಂದು ಕಲ್ಲು ಬಂಡೆಗಳಿಂದ ಕೂಡಿದಂತಹ ಒಂದು ಬಂಜರು ಭೂಮಿಯನ್ನು ತನ್ನ ಶ್ರಮ, ಶ್ರದ್ಧೆ ಮತ್ತು ಒಂದು ವೈಜ್ಞಾನಿಕ ಮನೋಭಾವದ ಮೂಲಕ ಅದನ್ನು ಕೃಷಿಗೆ ಯೋಗ್ಯವಾದ ಭೂಮಿಯನ್ನಾಗಿ ಮಾಡ್ತಾನೆ. ಅದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾನೆ. ಇದು ಸಿನಿಮಾ. ಆದರೆ ಇಂಥ ಒಂದು ಸಾಹಸವನ್ನು ಮಾಡಿದವರು ರಿಯಲ್ ಲೈಫಲ್ಲಿ ಕೂಡ ಇದ್ದಾರೆ. ಅಂತಹ ಒಬ್ಬ ವ್ಯಕ್ತಿಯನ್ನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರೇ ಡಿ.ಟಿ. ಪಾಟೀಲ್. ಡಿ.ಟಿ. ಪಾಟೀಲ್ ಮೂಲತಃ ಹುಬ್ಬಳ್ಳಿಯವರು. ಸೊ ಹುಬ್ಬಳ್ಳಿ ಹತ್ತಿರದಲ್ಲಿರುವಂಥ ಒಂದು ಜಮೀನನ್ನು, ಅಂದರೆ ಬರಡು ಜಮೀನು, ಅಂದರೆ ಬಂಡೆಗಳಿಂದ ಕೂಡಿದಂತಹ ಒಂದು ಇಳಿಜಾರು ಪ್ರದೇಶ ಅದು. ಅಂಥ ಒಂದು ಪ್ರದೇಶವನ್ನು ಇವತ್ತು ಅವರು ಹಸಿರುಮಯವಾಗಿ ಮಾಡಿದ್ದಾರೆ. ಹಲವಾರು ಬೆಳೆಗಳನ್ನು, ಅದರಲ್ಲಿ ತೋಟಗಾರಿಕೆ ಬೆಳೆಗಳನ್ನು, ಅದರಲ್ಲೂ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳನ್ನು, ವಿವಿಧ ತೋಟಗಾರಿಕೆ ಬೆಳೆಗಳನ್ನು ಈ 14 ಎಕರೆ ಪ್ರದೇಶದಲ್ಲಿ ಇವತ್ತು ಬೆಳೀತಾ ಇದ್ದಾರೆ. ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಒಂದು ಒಳ್ಳೆ ಲಾಭ ಕೂಡ ಅವರಿಗೆ ಬರ್ತಾ ಇದೆ. ಅದಕ್ಕೆ ಎಷ್ಟು ಫುಟ್ ಎತ್ತರದ ಈ ಆ ಟಂಗಿಗೆ ಇದಕ್ಕೆ ಎಷ್ಟು ವ್ಯತ್ಯಾಸ ಐತಿ. ಹೌದೌದು. ಬರೀ ಕಲ್ಲು ಇದು ಕಲ್ಲು ಏನು ತಾವು 100 ಟ್ರ್ಯಾಕ್ಟರ್ ಕಲ್ಲು ಮಾಡಿದ್ವಿ, 400 ಕನಿಷ್ಠ ಮಾರಿ. ಅವ್ರು ಹೇಳ್ತಾ ಇದ್ರು, ನಾನು 20 ವರ್ಷದ ಹಿಂದೆ ಈ ಭೂಮಿಯಲ್ಲಿ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ನಾನು ಕೃಷಿ ಮಾಡ್ತೀನಿ ಅಂತ ಹೇಳಿ ಹೊರಟಾಗ ಜನ ನೋಡಿ ನನ್ನ ನಗ್ತಾ ಇದ್ದರು, ಮತ್ತು ಇವನಿಗೆಲ್ಲೋ ಹುಚ್ಚಿಡಿದಿದೆ ಅಂತ ಹೇಳ್ತಾ ಇದ್ರು. ಆದರೆ ನಾನು ನನ್ನ ಹಠ ಬಿಡಲಿಲ್ಲ, ನಾನು ಅದನ್ನು ಮಾಡಿ ತೋರಿಸಿದ್ದೀನಿ. ಅವತ್ತು ನಾನು ತೋಟಕ್ಕೆ ಸೈಕಲಲ್ಲಿ ಬರ್ತಾ ಇದ್ದೆ, ಇವತ್ತು ನಾನು ಕಾರ್ ತೊಗೊಂಡು ಬರ್ತೀನಿ. ಇದೇ ನನ್ನ ಉತ್ತರ, ಇದೇ ನನ್ನ ಒಂದು ಸಾಧನೆ ಅಂತ ಅವರು ಹೇಳ್ತಾರೆ. ಒಬ್ಬ ರೈತ ಪ್ರಾಮಾಣಿಕವಾಗಿ ದುಡಿದ್ರೆ ಕೃಷಿಯೊಳಗೆ ಲಾಭ ಐತೆ, ಕೃಷಿಯೊಳಗೆ ಲುಕ್ಷಾನ ಐತೆ ಅನ್ನೋಂಗಿಲ್ಲ. ಸ್ವತಃ ಅವ್ರು ನಿಂತು ಮಕ್ಕಳು ಕರ್ಕೊಂಡು ಆಳು ಕರ್ಕೊಂಡು ಏನು ಕೆಲಸ ಮಾಡ್ತಾರೋ ಫಾಯ್ದೆ ಐತಿ. ನನಗೊಂದು ಸೈಕಲ್ ಇರಲಿಲ್ಲ ತೊಗೊಳಕ್ಕೆ. ನಾನು ಕೃಷಿ ಬಂದಾಗ ಇವತ್ತು ನಾ ಕಾರ್ನಾಗ ಬರ್ತೇನೆ, ಹೆಮ್ಮೆ ವಿಷಯ. ಹಿಮಾಲಯದಿಂದ ಕನ್ಯಾಕುಮಾರಿ ತನ ಇತ್ಲ ಸೌರಾಷ್ಟ್ರ ಸೋಮವಾರದಿಂದ ಕಲ್ಕತ್ತಾ, ಬಾಂಗ್ಲಾದೇಶ ತನ ಹೋದರೂ ಸಹಿತ ಕೃಷಿ ಬಗ್ಗೆನೇ ಅಧ್ಯಯನ ಮಾಡೋಕ್ಕಂತ ಹೋಗಿ ತಿಳ್ಕೊಂಬಂದೇನಿ. ಅದರಿಂದ ನನಗೆ ಹೆಚ್ಚಿನ ಅನುಕೂಲ ಆಗೈತೆ ರೈತರಿಗೆ ಮಾಡೋದು. ಇವರ ಈ ಸಾಧನೆಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ. ಇವ್ರ ಮನೆಗೆ ನಾನು ಹೋಗಿದ್ದೆ, ಇವರು ತೋಟಕ್ಕೂ ಹೋಗಿದ್ದೆ. ಸೊ ಮನೆಯಲ್ಲಿ ನೋಡಿದರೆ ಒಂದು ರೂಮನ್ನು ಬರೀ ಪ್ರಶಸ್ತಿ ಇಡೋಕ್ಕೋಸ್ಕರ ಇಟ್ಟಿದ್ದಾರೆ. ಶ್ರೇಷ್ಠ ಕೃಷಿಕ ಪ್ರಶಸ್ತಿ, ಶ್ರೇಷ್ಠ ತೋಟಗಾರಿಕಾ ರೈತ ಪ್ರಶಸ್ತಿ, ಮತ್ತು ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ, ಕೃಷಿ ಪಂಡಿತ ಪ್ರಶಸ್ತಿ. ಅಷ್ಟೇ ಅಲ್ಲ, ಇವರಿಗೆ ಇತ್ತೀಚೆಗೆ ಅಂದರೆ 2023ರಲ್ಲಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಕೂಡ ಗೌರವಿಸಿದೆ. ಇಂತಹ ಒಬ್ಬ ಸಾಧಕನ ಕಥೆಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮ್ಮ ತಂದೆಯವರು ಇದನ್ನು 30 ರೂಪಾಯಿಗೆ ಒಂದು ಎಕರೆದಂಗೆ 14 ಎಕರೆ 28 ಗುಂಟೆ ಜಮೀನು ಹಿಡಿದವ್ರು. ಅವಾಗ ಅದರೊಳಗೆ 14 ಎಕರೆ 28 8 ಎಕರೆ 11 ಗುಂಟೆ ಪೋರ್ಟ್ ಖರಾಬ್ ಇತ್ತು. ಪೋರ್ಟ್ ಖರಾಬ್ ಅಂದ್ರೆ ಅದಕ್ಕೆ ಹಪ್ತೆ ಇರಲಿಲ್ಲ ಅವಾಗ ಬ್ರಿಟಿಷ್ ಸರ್ಕಾರದಾಗ. ಬಟ್ ಈ ಕ್ಷೇತ್ರ ಬಂದ ಮ್ಯಾಗ ಇದು ಏನು ಮಾಡ್ಬೇಕನ್ನೋ ತಿಳಿದಂಗೆ ಆದಾಗ ನಾವು ಸಾಗುವಳಿ ಮಾಡೋಕ್ಕೆ ಹೋದ್ರೆ ಅದೆಲ್ಲ ತಿಳ್ಕೊಂಡು ಹಳ್ಳದ ಕಡೆ ಹೊಂಟುಬಿಡ್ತು. ಆವಾಗ ಒಬ್ಬ ಕೃಷಿ ವಿಜ್ಞಾನಿ ಬಾಳುಪಾಟು ಅನ್ನೋರು ನಾವು ಕುಂತು ಪ್ಲ್ಯಾನ್ ಮಾಡಿದ್ವಿ. ಇದೇನು ಹೆಂಗೆ ಪ್ಲಾಟ್ ಮಾಡಬೇಕು, ಹೊರಗಿನ ನೀರು ಈ ಜಮೀನ್ದೊಳಗೆ ಬರಬಾರ್ದು, ಬಿದ್ದ ನೀರು ಇಲ್ಲಿ ಸ್ಟಾಕ್ ಆಗಿ ಅದು ಮರುಬಳಕೆ ಆಗಿ ವಾಪಸ್ ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದ್ವಿ. ಮುಂದೆ ಏನಾಗ್ಬಿಡುತ್ತೆ ಅಂತಂದ್ರೆ, ಇದಕ್ಕೆ ಗೊಬ್ಬರ ಬೇಕಂದಾಗ ಒಂದು 100 ಟ್ರ್ಯಾಕ್ಟರ್ ಗೊಬ್ಬರ, ಮತ್ತು ಇಲ್ಲಿ ಮಗ್ಗಲ ಒಂದು ಕೆರೆ ಐತಿ, ಭಾವನೂರು ಕೆರೆ ಅಂತ. ಆ ಭಾವನೂರು ಕೆರೆದು ಮಣ್ಣು ರಾಜಧನ ಕೊಟ್ಟು ಸರ್ಕಾರದಿಂದ ಲೀಸ್ ಮಾಡಿಕೊಂಡು ಆ ಜಮೀನಿಗೆ ನಾವು ಹಾಕ್ಕೊಂತ ಡೆವಲಪ್ ಮಾಡಿದಾಗ ನಾವು 1.5 ವರ್ಷ ಹೋಯ್ತು ಇಷ್ಟು ಮಾಡ್ಬೇಕಂದ್ರೆ. ಇದೆಲ್ಲ ಒಂದು ಸ್ವಲ್ಪ ಪ್ಲಾಟ್ ಮಾಡ್ಕೊತ ಇದನ್ನು ತಗ್ಗು ಪಿಟ್ಟು ಎಲ್ಲ ಪ್ರತಿಯೊಂದಕ್ಕೂ ಪಿಟ್ಟೆಲ್ಲ ರೆಡಿ ಮಾಡಿಕೊಂಡು 2004 ಜುಲೈ ಆಗಸ್ಟ್ರಾಗಿಂದ ಚಾಲೂ ಮಾಡಿದವರು ಮುಂದೆ 2005 ಜುಲೈ ತನಕ ಎಲ್ಲ ಏನು ಬೇಕು ಎಲ್ಲನೂ ತಂದಿಟ್ಕೊಂಡ್ವಿ. ಮಾವು ಎಲ್ಲಿಂದ ತರಬೇಕು, ಗೋಡಂಬಿ ಎಂಗುರ್ಲಾದಿಂದ, ತೀರ್ಥಹಳ್ಳಿಯಿಂದ ಅಡಿಕೆ, ಆಮ್ಯಾಗ ತಮಿಳ್ನಾಡು ಆಂಧ್ರದಿಂದ ಸೀತಾಫಲ, ಆಮ್ಯಾಗ ಮಲೇಷಿಯನ್ ಟ್ಯಾಂಗು ಇವೆಲ್ಲ ಮೊದಲು ಸ್ಟಾಕ್ ಮಾಡ್ಕೊಂಡು ಹೆಂಗೆ ಮಾಡಬೇಕು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಪ್ಲ್ಯಾನ್ ಒಮ್ಮೆ ನಾವು ಜುಲೈ 31 2005 ಸ್ಟಾರ್ಟ್ ಮಾಡಿದವರು ಆಗಸ್ಟ್ ತನೂ ಎಂಡ್ ತನೂ ಇದನ್ನು ಪೂರ್ತಿ ಎಲ್ಲ ಪ್ಲಾಂಟೇಷನ್ ಒಂದೇ ಟೈಮ್ಗೆ ಮಾಡಿದ್ವಿ. ಅಡಿಕೆ ಒಳಗೆ
ಬಾಳೆ ಮಾಡಿದ್ವಿ, ಮಾವಿನೊಳಗೆ ಪಪ್ಪಾಯಿ ಮಾಡಿದ್ವಿ, ಸೀತಾಫಲದೊಳಗೆ ಗೋಡಂಬಿ ಒಳಗೆ ಸೀತಾಫಲ ಮಾಡಿದ್ವಿ. ಮತ್ತು ಎಲ್ಲಿ ರೋಡ್ ಬರ್ತೈತಿ ಒಳಗಿನ ಸೈಡು ತೆಂಗು ಮಾಡಿದ್ವಿ, ಹೊರಗಿನ ಸೈಡು ಸಾಗವಾನಿ ಗಿಡ ಹಚ್ಚಿದ್ವಿ. ಒಂದು ಸಣ್ಣ ಒಂದು 2,000 ಸಾಗವಾನಿ, 180 ತೆಂಗು, 400 ಗೋಡಂಬಿ, 400 ಸೀತಾಫಲ, 2,200 ಅಡಿಕೆ. ಇನ್ನು ಮಾವು ಐತಲ್ಲ ಒಂದು 5.5 ಎಕರೆ ಮಾವು. 5.5 ಎಕರೆ ಮಾವು ಅಂತಂದ್ರೆ 550 ಅಂದಾಜು ಒಂದು 500 ಮಾವು ನಾವು ಪ್ಲ್ಯಾಂಟೇಷನ್ ಮಾಡೇವಿ ಇಲ್ಲಿ. ಈ ಪ್ಲ್ಯಾಂಟೇಷನ್ ಮಾಡಿದ ಮ್ಯಾಗ ಮೊದಲನೇ ವರ್ಷನ ನಾವು ಈ ಡೆವಲಪ್ಮೆಂಟ್ ಮಾಡೋ ಹೊತ್ನಾಗ ಏನು ಪೆಟ್ಟು ಹೊಡಿಯೋತ್ನಾಗ ಕಲ್ಲು ಬರ್ತಾವೆ, ಅಂದಾಜು ಒಂದು 400 ಟ್ಯಾಕ್ಟರ್ ಕಲ್ಲನ್ನ ಇದನ್ನು ರೋಡ್ ಮಾಡೋರಿಗೆ ಕಾಂಟ್ರಾಕ್ಟರ್ಗೆ ಮಾರ್ಲಿಕ್ಕೆ ಕೊಟ್ವಿ. ಆಮ್ಯಾಗ ಏನು ರೋಡ್ ಮಾಡುವಲ್ಲಿ ಬರ್ತಕ್ಕಂಥ ಫಲವತ್ತಾದ ಮಣ್ಣನ್ನು ನಾವು ಲಿಫ್ಟ್ ಮಾಡಿಕೊಂಡು ಇಟ್ಟಂಗಿ ತಯಾರು ಮಾಡಿ ಮಾರಿದ್ವಿ. ಅನಂತರ ಮೊದಲನೇ ವರ್ಷನ ನಮ್ಗೆ ಪಪ್ಪಾಯಿ, ಬಾಳೆ, ಈ ಮತ್ತೇನು ಕಲ್ಲು ಮಾರಿದ್ದು, ಇನ್ನೊಂದು ಇಟ್ಟಂಗಿ ಮಾರಿದ್ದು ಇವೆಲ್ಲ ಕೂಡಿ ನನಗೇನು ಅವಾಗ UTI ಬ್ಯಾಂಕ್ ಇತ್ತು, ಈಗ ಯಶಸ್ಸು ಆಗಿದೆ. ಆ ಬ್ಯಾಂಕ್ನವ್ರು 10 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದರು. 1.5 ವರ್ಷದೊಳಗೆ ಈ ಲೋನ್ ನಾವು ಕ್ಲಿಯರ್ ಮಾಡಿಬಿಟ್ಟು. ಈ ಇಷ್ಟೊತ್ತು ನೀವು ಇಲ್ಲಿ ನೋಡಿದ್ರಿ, ಇದೊಂದು ಇಳಿಜಾರು ಪ್ರದೇಶ. ಇಲ್ಲೇನಾದರೂ ಮಳೆ ಆದರೆ ಒಂದು ಮಣ್ಣೆಲ್ಲ ಕೊಚ್ಕೊಂಡು ಹೋಗುತ್ತೆ, ನೀರು ನಿಲ್ಲೋದಿಲ್ಲ. ಸೊ ಇಂತಹ ಪ್ರದೇಶದಲ್ಲಿ ಒಂದು ಏನಂತಂದರೆ ಮಣ್ಣು ಹಾಗೂ ನೀರು ಸಂರಕ್ಷಣಾ ಕ್ರಮಗಳನ್ನು ಅಳವಡಿಸ್ಕೊಂಡು ಒಂದು ಅವರು ಕೃಷಿ ಮಾಡ್ತಾ ಇದ್ದಾರೆ. ಸೊ ಅದು ಇಲ್ಲೇ ತುಂಬ ಒಂದು ಮುಖ್ಯವಾದ ವಿಷಯ ಅಂತಲೇ ನಾನು ಹೇಳ್ತೀನಿ. ಇದನ್ನು ಸಾಗುವಳಿ ಮಾಡ್ಬೇಕಾದ್ರೆ ದೊಡ್ಡ ಕಷ್ಟದ ಕೆಲಸ ಆಗಿತ್ತು. ಯಾಕಂದ್ರೆ ಈ ಗುಡ್ಡ ಮೊದಲು ಈ ಗುಡ್ಡದೊಳಗೆ ಕಲ್ಲಿರೋದ್ರಿಂದ JCB ಆಯ್ತು, ಟ್ಯಾಕ್ಟರ್ ಆಯ್ತು ಬರೆದಂಥ ಒಂದು ಪರಿಸ್ಥಿತಿ ಇತ್ತು. ಇದೇನು ರೌಂಡ್ ಬಂತಂದ್ರೆ ರೌಂಡ್ ಹೊಡ್ಕೋಬೇಕು ಪಿಟ್ಟು. ನಾವು ಅಲ್ಲೇ ಪಿಟ್ಟು ಹೊಡೆದು ಅದನ್ನು ನೀರು ನಿಂತು ಹೋಗೋಂಗೆ ಮಾಡಿದ್ವಿ. ವಿಜಾರಿಕೆಗೆ ಏನು ನಾವು ಪಿಟ್ಟು ಹೊಡೆದು ಎಷ್ಟೈತಿ ಒಟ್ಟು ಕಲ್ಲ ಬರ್ತಿದ್ವರ, ಬೇರೆ ಮಣ್ಣು ಬರ್ತಿದ್ದಿಲ್ಲ. ಅಂತಾದ್ರೆ ಬೇರೆ ಕಡೆಯಿಂದ ಮಣ್ಣು ತಂದು ಹಾಕಿ ಈ ಒಂದು ಡೆವಲಪ್ಮೆಂಟ್ ನಾವು ಕೈ ಹಾಕಿದ್ವಿ. ಇಲ್ಲಿ ನೀವು ಹಲವಾರು ಬೆಳೆಗಳನ್ನು ನೋಡಿದ್ರಿ. ಇಲ್ಲಿ ಮುಖ್ಯವಾಗಿ ತೆಂಗಿದೆ, ಮತ್ತು ಮಾವು ಇದೆ, ಈ ಕಡೆ ಗೋಡಂಬಿ ಮಾಡಿದ್ದಾರೆ. ವಿವಿಧ ಅಂತರ ಬೆಳೆಗಳನ್ನು ಕೂಡ ಅವರು ಇಲ್ಲಿ ಬೆಳ್ಕೊಂಡಿದ್ದಾರೆ. ಜೊತೆಗೆ ಇಲ್ಲೊಂದು ಪ್ರಮುಖವಾಗಿ ಅಂತಂದರೆ ಈ ಭಾಗದಲ್ಲಿ ಅವರು ಒಂದು ಅಡಿಕೆ ಬೆಳೀತಿರೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಮತ್ತು ಅದರಲ್ಲಿ ಅವರು ಒಂದು ಸಕ್ಸಸ್ ಕೂಡ ಆಗಿದ್ದಾರೆ. ಈಗ ನಮ್ಗೆ ಅಡಿಕೆ ನಮ್ಮದು ಪ್ರತಿ ವರ್ಷ 18 ಟನ್ನಿಂದ 22-23 ಟನ್ನ ಅಡಿಕೆ ಬರ್ತೈತಿ. ಒಂದೊಂದು ವರ್ಷ ಕ್ಲೈಮೇಟ್ ಹೆಚ್ಚು ಕಡಿಮೆ ಹಾಕಿರ್ತಾವೆ. ಸ್ವತಃ ಈಗ ದಾವಣಗೆರೆ ಮಾರ್ಕೆಟ್ಗೆ ಹಸಿ ಅಡಿಕೆ ಕಳಿಸ್ತಾವೆ, ಇಲ್ಲ ಗುತ್ತಿಗೆ ಕೊಡ್ತೀವಿ ಪ್ರತಿ ವರ್ಷವೂ. ಇನ್ನು ಗೋಡಂಬಿ ಏನೈತಲ್ಲ, ಈಗ ನಮ್ಗೆ 12 ಕ್ವಿಂಟಲಿಂದ 13 ಕ್ವಿಂಟಲ್ ಗೋಡಂಬಿ ಸಿಗ್ತೈತಿ. ಗೋಡಂಬಿ ನಾವು ಏನು ಮಾಡಲಿಲ್ಲ, ಅವಾಗ ಏನು ಪ್ಲ್ಯಾಂಟೇಸ್ಟ್ ಮಾಡಿದ್ವಿ ಅಷ್ಟೇ. ಕರೆ ಅಡ್ತಿ ಮಾಡಿ ಒಂದಿಟ್ಟು ಗೊಬ್ಬರ ಹಾಕಿ ಕೈ ಬಿಡ್ತೀವಿ, ಮತ್ತೊಂದು ಏನು ಮಾಡಿಲ್ಲ ಅದಕ್ಕೆ. ಆದರೂ ಸಹಿತ ನಮಗೆ 1.5 ಲಕ್ಷ, 2 ಲಕ್ಷ ತನ 4 ಎಕರೆ ಗೋಡಂಬಿ ಬೆಳಗ್ಗೆ ಬರ್ತೈತಿ. ಗೋಡಂಬಿನ ಹೊಲನೇ ಅಲ್ಲ ಅದು, ಕಾಡು ಅಂತಂದ್ರೆ ನಿಮ್ಗೆ ಬ್ರೇಕ್ ಕಲ್ಲಿದ್ದಾಗ ಅಷ್ಟು ಪೀಕ್ ಬರ್ತಲ್ಲ, ಅದು ಒಂದು ಸಂತೃಪ್ತಿ ನಮಗೆ. ಇನ್ನು ಮಾವು ಏನೈತಲ್ಲ 12 ಟನ್ನು 10 ಟನ್ನು ಹಂಗೆ ನಮ್ಮದು ಹೆಚ್ಚಿಗೆ ಹಾಕ್ಕೊಂತಾನೆ ಐತಿ. ನಮ್ಮ ಮಾವು ಸಾವಯವ ಯಾವ ಬೇವಿನ ಎಣ್ಣೆ ಹೊಡಿತೀವಿ ಹೊರತು ಯಾವುದೋ ರಸಾಯನ ಹೊಡೆದಿಲ್ಲ, ರಸಾಯನ ಗೊಬ್ಬರ ಹಾಕಿಲ್ಲ. ನಮ್ಮ ಖರ್ಚು ಅನ್ನಕೈತಿ ಏನು 14 ಎಕರೆ 28 ನಮಗೆ ಈಗ ನನ್ನ ಅಂದಾಜಲೆ 15 ಲಕ್ಷದಿಂದ 16 ಲಕ್ಷ ಉತ್ಪನ್ನ ನಮ್ಮ ಕೈಗೆ ಬರ್ತೈತಿ. ನಮ್ಮಲ್ಲಿ ಖರ್ಚು ನೀರು ಬಿಡ್ತೇವೆ, ಗೊಬ್ಬರ ಹಾಕೀವಿ. ಗೊಬ್ಬರಕ್ಕಂದ್ರೇನು 2,500 ರೂಪಾಯಿ ಒಂದು ಟ್ಯಾಕ್ಟರ್ ಗೊಬ್ಬರ ತಂದ್ರೆ ಒಂದು ಗಿಡಕ್ಕೆ ಹಾಕ್ಬೇಕಂದ್ರೆ 4 ಬುಟ್ಟಿ 5 ಬುಟ್ಟಿ ಗೊಬ್ಬರ ಹಾಕ್ತೇವೆ. ಒಂದು ಎಕರೆಗೆ 2 ಟ್ಯಾಕ್ಟರ್ 3 ಟ್ಯಾಕ್ಟರ್ ಗೊಬ್ಬರ ಆದರೂ ಪ್ಲ್ಯಾಂಟೇಷನ್ ರಗಡ್ ಆಗ್ತೈತಿ. ಅಂಥದ್ದು ಏನಿಲ್ಲ ಒಂದು 50-60 ಟ್ಯಾಕ್ಟರ್ ಗೊಬ್ಬರ ನಮ್ಮಲ್ಲಿ ಸ್ಟಾಕ್ ಇದ್ದೇ ಇರ್ತೈತಿ. ಪ್ರತಿ ವರ್ಷ ಅದನ್ನು ಹಾಕ್ಕೊಂತ ಅಡಿಕೆ, ಮಾವಿ, ಸೀತಾಫಲ, ಈ ಗೋಡಂಬಿ ಇವಕ್ಕೆ ಹಾಕೋದ್ರಿಂದ ಎಷ್ಟು ನಾವು ಸಾವಯವ ಬರ್ತೀವಿ. ತನ್ನ ನ್ಯಾಚುರಲ್ಲಾಗಿ ದೇವ್ರ ಸೃಷ್ಟಿಯಿಂದ ಬಂದಂಥದ್ದು ಒಳ್ಳೆ ಪೀಕ್ ಬರ್ತೈತಿ. ಮತ್ತು ನಮ್ಮ ಗೋಡಂಬಿ ಎಕ್ಸ್ಪೋರ್ಟ್ ಆಗ್ತೈತಿ. ನಮಗೆ 10-15 ರೂಪಾಯಿ ಪರ್ kg ಹೆಚ್ಚಿಗೆ ಕೊಡ್ತಾರೆ ಹಸಿ ಮಾಲಿಗೆ. ಹೀಗಾಗಿ ಈ ಟೋಟಲ್ 14 ಎಕರೆ 28 ಗುಂಟೆಗಳಿಗೆ 15-16 ಲಕ್ಷ ರೂಪಾಯಿ ಇವತ್ತಿನ ಮಾರ್ಕೆಟ್ಗೆ 15-14 ಲಕ್ಷ ರೂಪಾಯಿ ಇನ್ನೂ ಹೆಚ್ಚಿನ ಬರ್ತೈತಿ ಹೊರತು ಕಡಿಮೆ ಅಂತ ಆಗಿಲ್ಲ. ಹೊರಗಿನ ಸೈಡ್ ಫುಲ್ ಏನೈತಲ್ಲ ನಮ್ದು 14 ಎಕರೆ 20 ಸರೌಂಡಿಂಗ್ 2200 ಸಾಗುವಾನಿ ಕುಂಡಿಸ್ತಿದ್ವಿ ನಾವು. ಇನ್ನು ಈ ಒಂದು ಜಮೀನಿಗೆ, ಈ ಒಂದು ತೋಟಕ್ಕೆ ಏನಿದೆ, ಇಲ್ಲಿ ರೈತರು ಯಾವುದೇ ಒಂದು ರಾಸಾಯನಿಕಗಳನ್ನು ಬಳಸೋದಿಲ್ಲ ಅಂತ ಒಂದು ಹೇಳ್ತಿದ್ದಾರೆ. ಅಂದರೆ ಅವರು ಕಂಪ್ಲೀಟಾಗಿ ಇಲ್ಲಿ ಒಂದು ಸಾವಯವ ಕೃಷಿಯನ್ನೇ ನಾವು ಅಳವಡಿಸಿಕೊಂಡಿದ್ದೀವಿ ಅನ್ನೋದು ಅವರ ಮಾತು. ನಮ್ಮದೇನು ಸಗಣಿ ಗೊಬ್ಬರನ ಹಾಕ್ತೀವಿ, ನಮ್ಮ ಕುರಿ ಗೊಬ್ಬರ, ಸಗಣಿ ಗೊಬ್ಬರ, ಕೋಳಿ ಗೊಬ್ಬರ ಇಂಥವನ್ನು ಮಾಡ್ತೀವಿ ಹೊರತು ಇವತ್ತಿನ ತನಕ ಯಾವ ರಸಾಯನ ಹಾಕಿಲ್ಲ. ಆಮ್ಯಾಗ ಭಾಸ್ಕರ್ ಸಾವು ಅನ್ನೋರು ಹೊಲದ ತೆಂಗಿಡಕ್ಕೆ ಹೋದಾಗ ಆ ತೆಂಗಿನ ಗಿಡದ ಬುಡಕ್ಕೆ ಕೈ ಹಾಕಿ ತೋರಿಸಿ ಜುಣು ಐಸ್ ಹಿಡ್ದಂಗಂತ ಒಂದು ವಾತಾವರಣ ಬರ್ತಿತ್ತು. ಅಲ್ಲೇನದಲ್ಲ, ಆ ಗಿಡದ ಎಲೆ ಬರಲಿ, ಕಾಯಿ ಬರಲಿ, ಅದ್ರ ತಪ್ಪಲ ಏನೇ ಬರಲಿ, ಬರೀ ಕೊಬ್ಬರಿ ಅಷ್ಟು ತೊಗೋದು ನಾವು. ಕೊಬ್ಬರಿ ಅಷ್ಟು ತೊಗೊಂಡು ಆ ಗಿಡಕ್ಕೆ ಇದ್ದಂಥದ್ದು ಹಾಕಿರೋ ಅದ್ರ ಗೊಬ್ಬರ ತನ್ನಿಂದ ತಾನೇ ಮಾಡ್ಕೊತೈತಿ ಅನ್ನೋಂಥದಕ್ಕೊಂದು ಉದಾಹರಣೆ. ಹೀಗಾಗಿ ನಮ್ಮ ಈ ಮಲೇಷಿಯನ್ ಟ್ಯಾಂಗಿಗೆ ಭಾಳ ಡಿಮಾಂಡ್ ಇಲ್ಲಿ. ಯಾಕಂದ್ರೆ ಎಳ್ನೀರು ಸಲುವಾಗಿ ತಂದೆ ಅಂತ ಇದೆ. ಹೀಗಾಗಿ ನಮಗೆ ಉತ್ಪನ್ನ
ಹೆಚ್ಚಿಗೆ ಹಾಕ್ಕೊಂತ ಹೊಂಟೈತಿ ಹೊರ್ತಾ ನಾವು ಅಡ್ತಿ ಮಾಡಿ ಏನೋ ಹಾಕ್ತೇವೆ ಅದೊಂದು ನಮಗೆ ದೊಡ್ಡ ಫಾಯ್ದೆ ಆಗೈತಿ. ಪಾಟೀಲರ ಒಂದು ಈ ಸಾಧನೆ ಹಿಂದೆ ಒಂದು ಅವರ ಒಂದು ಶ್ರಮ ಇದೆ, ಒಂದು ಹಠ ಇದೆ, ಹಾಗೆಯೇ ಒಂದು ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಈ ಒಂದು ವೈಜ್ಞಾನಿಕ ಒಂದು ಮನೋಭಾವ ಏನಿದೆಯಲ್ಲ, ಸೊ ಅದು ಅವರನ್ನು ಈ ಕ್ಷೇತ್ರದಲ್ಲಿ ಒಂದು ಒಂದು ಮೇಲ್ಮಟ್ಟಕ್ಕೆ ಕೊಂಡೊಯ್ದಿದೆ ಅಂತಲೇ ನಾನು ಭಾವಿಸ್ತೀನಿ. ಸೊ ಇವರ ಒಂದು ಕೃಷಿ, ಇವರ ಒಂದು ಸಾಧನೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.